ಹೇ ಫ್ರೆಂಡ್, ಇವತ್ತು ನಾನು ನನ್ನ ರಿಯಲ್ 100 ಡೇಸ್ ಫಿಟ್ನೆಸ್ ಎಕ್ಸ್ಪೀರಿಯನ್ಸ್ ನಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಟ್ರಾನ್ಸ್ಫಾರ್ಮೇಷನ್ ಶೋ ಅಲ್ಲ, ಹೀರೋ ಹೆಂಡ್ರಿ ಕೂಡ ಅಲ್ಲ. ಇದು 100 ಡೇಸ್ ಜರ್ನಿ ಬಗ್ಗೆ ಇರುವ ರಿಯಲ್ ಟ್ರೂತ್ ಹೇಗಿರುತ್ತೆ ಸ್ಟಾರ್ಟಿಂಗ್ 100 ಡೇಸ್ ಅಂತ. ಈ ವಿಡಿಯೋದಲ್ಲಿ 5 ಮೇಜರ್ ಪಾರ್ಟ್ಸ್ನಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಪಾರ್ಟ್ 1, ಜಿಮ್ಗೆ ಸೇರುವ ಮೊದಲು ಇದ್ದ ರಿಯಲ್ ಪ್ರಾಬ್ಲಮ್ಸ್. ನೋ ಪ್ರಾಪರ್ ರೋಟೀನ್. ನನ್ನ ರೋಟೀನಲ್ಲಿ ಯಾವುದೇ ಡಿಸಿಪ್ಲಿನ್ ಇರಲಿಲ್ಲ. ಬೆಳಿಗ್ಗೆ ಯಾವುದೋ ಸಮಯಕ್ಕೆ ಎದ್ದಿರ್ತಿದ್ದೆ, ರ್ಯಾಂಡಮ್ ಆಗಿ ಏನು ಸಿಕ್ತಿತ್ತೋ ಅದನ್ನೇ ತಿಂತಿದ್ದೆ. ಕ್ರೇವಿಂಗ್ಸ್ ಮೇಲೆ ಕಂಟ್ರೋಲ್ ಮಾಡೋದು ಕಷ್ಟ ಆಗಿತ್ತು. ವರ್ಕ್ ರೀಸನ್ಸ್ಗೆ ಅವರ್ಸ್ ಗಟ್ಟಲೆ ಕೂತ್ಕೊಳ್ತಿದ್ದೆ. ಟೋಟಲಿ ದಿನಕ್ಕೆ ಯಾವ ಸ್ಟ್ರಕ್ಚರ್ ಕೂಡ ಇರಲಿಲ್ಲ. ರೋಟೀನ್ ವೀಕ್ ಆಗಿದ್ರಿಂದ ಎನರ್ಜಿ ಕೂಡ ವೀಕ್ ಆಗಿತ್ತು. ಜೊತೆ ಬಾಡಿ ಇನ್ಸೆಕ್ಯೂರಿಟೀಸ್. ಕೆಲ ಸಾರಿ ಬಾಡಿ ತುಂಬಾ ಹೆವಿ ಅನ್ನಿಸ್ತಿತ್ತು, ಕೆಲ ಸಾರಿ ತುಂಬಾ ಲೋ ಮತ್ತು ವೀಕ್ ಆಗಿ ಫೀಲ್ ಆಗ್ತಿತ್ತು. ಇವೆಲ್ಲಕ್ಕಿಂತ ಮುಖ್ಯವಾಗಿ ಒಳಗಿನ ಕಾನ್ಫಿಡೆನ್ಸ್ ನಿಧಾನವಾಗಿ ಕಡಿಮೆ ಆಗ್ತಿತ್ತು. ಜೊತೆ ಲ್ಯಾಕ್ ಆಫ್ ನಾಲೆಡ್ಜ್. ಜಿಮ್ ಜಾಯಿನ್ ಆದ್ಮೇಲೆ ಏನು ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಯಾವ ಮಿಷಿನ್ ಹೇಗೆ ಯೂಸ್ ಮಾಡಬೇಕು ಮತ್ತು ಎಷ್ಟು ರಿಪಿಟೇಷನ್ಸ್ ಮಾಡಬೇಕು, ಸರಿಯಾದ ಫಾರ್ಮ್ ಯಾವುದು, ವರ್ಕೌಟ್ಗಿಂತ ಮೊದಲು ವರ್ಕೌಟ್ ನಂತರ ಏನು ತಿನ್ನಬೇಕು. ಬಿಗಿನಿಂಗ್ ಸ್ಟೇಜ್ನಲ್ಲಿ ಇವೆಲ್ಲ ಕಾರಣಕ್ಕೆ ತುಂಬ ಕನ್ಫ್ಯೂಷನ್ ಆಗಿತ್ತು. ಈ ಕನ್ಫ್ಯೂಷನ್ಸ್ನ ರೀಸನ್ಸ್ಗೆ ಹಲವು ಬಾರಿ ಜಿಮ್ಗೆ ಜಾಯಿನ್ ಆಗೋದು ಅವಾಯ್ಡ್ ಮಾಡಬೇಕು ಅನ್ನಿಸ್ತಿತ್ತು. ಮತ್ತು ಫಿಯರ್ ಆಫ್ ಸ್ಟಾರ್ಟಿಂಗ್. ಜಿಮ್ ಜಾಯಿನ್ ಆಗೋಕ್ಕೂ ಮುಂಚೆ ನನಗೆ ತುಂಬ ಭಯಗಳಿತ್ತು. ಜನರು ನಗ್ತಾರ ನಾನು ಮಾಡ್ತಿರೋದನ್ನ ನೋಡಿ. ವಾಟ್ ಇಫ್ ಐ ಕಾಂಟ್ ಲೆಫ್ಟ್ ಎನಿಥಿಂಗ್, ವಾಟ್ ಇಫ್ ಐ ಲುಕ್ ಸ್ಟುಪಿಡ್. ಆದರೆ ನಿಜ ಏನು ಗೊತ್ತಾ, ಎಲ್ಲರೂ ತಮ್ಮ ತಮ್ಮ ಲೈಫ್ನಲ್ಲಿ ತಮ್ಮದೇ ಆದ ವಿಷಯಗಳಲ್ಲಿ ಬ್ಯುಸಿ ಇರ್ತಾರೆ. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡೋಷ್ಟು ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡಲ್ಲ. ಸೊ ಸ್ಟಾಪ್ ವರಿಂಗ್ ಅಂಡ್ ಜಸ್ಟ್ ಕೀಪ್ ಗೋಯಿಂಗ್. ಪಾರ್ಟ್ 2, ಜಿಮ್ ಸೇರಿದ ನಂತರ ಅಲ್ಲಿನ ರಿಯಾಲಿಟಿ. ಫಸ್ಟ್ ವೀಕ್ ನಿಜವಾಗಿಯೂ ನನ್ನ ಫಿಟ್ನೆಸ್ ಜರ್ನಿ ಹಾರ್ಡ್ ಆಗಿತ್ತು. ನನ್ನ ಬಾಡಿ ಒಮ್ಮೆಗೆ ಹೊಸ ವರ್ಲ್ಡ್ಗೆ ಪುಷ್ ಆದಂತೆ. ಮಸಲ್ಸ್ ಹಲವು ವರ್ಷಗಳು ಆದ ನಂತರ ಮೊದಲ ಬಾರಿಗೆ ಎಚ್ಚರ ಆದಂತೆ. ಇದರಿಂದ ಫಸ್ಟ್ ವೀಕ್ ನಲ್ಲಿ ದೇಹ ಪೇನ್, ಸ್ಟಿಫ್ನೆಸ್, ಟೈರ್ಡ್ನೆಸ್ ಎಲ್ಲವಕ್ಕೂ ರಿಯಾಕ್ಟ್ ಮಾಡುತ್ತೆ. ಎಂಬ್ರಾಸ್ಮೆಂಟ್. ಕೆಲವೊಮ್ಮೆ ನನ್ನ ಸರೌಂಡಿಂಗ್ಸ್ ನಲ್ಲಿದ್ದ ಎಲ್ಲರೂ ಸ್ಟ್ರಾಂಗ್ ಆಗಿ ಮತ್ತು ಎಕ್ಸ್ಪೀರಿಯನ್ಸ್ಡ್ ಆಗಿ ಕಾಣಿಸ್ತಿದ್ರು. ಅವರ ರೇಂಜ್ಗೆ ನನ್ನಿಂದ ಮಾಡೋಕ್ಕಾಗ್ತಿಲ್ಲ ಅನ್ನೋ ಇನ್ಸೆಕ್ಯೂರಿಟೀಸ್ ಕೂಡ ಫೀಲ್ ಆಗ್ತಿತ್ತು. ಅವರ ಇಯರ್ಸ್ ಜರ್ನಿನ ನನ್ನ ಮಂತ್ಸ್ ಜರ್ನಿ ಜೊತೆಗೆ ಕಂಪೇರ್ ಮಾಡ್ತಿದ್ದೆ. ಆದರೆ ಅದು ತಪ್ಪು. ಫೀಲಿಂಗ್ ಲೈಕ್ ಕ್ವಿಟ್ಟಿಂಗ್. ಇದರಿಂದ ಕೆಲ ದಿನ ಸ್ಕಿಪ್ ಮಾಡೋಣ ಅನ್ನೋ ಫೀಲಿಂಗ್ ಬರ್ತಿತ್ತು. ಕಂಫರ್ಟ್ ಝೋನ್ಗೆ ಹೋಗಬೇಕು ಅನ್ನಿಸ್ತಿತ್ತು. ಆ ಟೈಮ್ನಲ್ಲಿ ನಾನು ತೊಗೊಂಡ ಸ್ಟೆಪ್ ಒಂದೇ. ಇಟ್ ಈಸ್ ಬೆಸ್ಟ್ ಡೇ ಆರ್ ವರ್ಸ್ಟ್ ಡೇ ನನಗೆ ಗೊತ್ತಿಲ್ಲ. ಎವ್ರಿ ಡೇ ಶೋ ಅಪ್ ಮಾಡೋಣ, ಮಿಕ್ಕಿದ ನಿಧಾನಕ್ಕೆ ಕಲಿತಾ ಹೋಗೋಣ ಅಂತ. ಇಟ್ ಹೆಲ್ಪ್ ಮೀ. ಸೆಲ್ಫ್ ಡೌಟ್ ಕೂಡ ಎಕ್ಸ್ಪಾಂಡ್ ಆಯಿತು. ಆರಂಭದಲ್ಲಿ ಸೆಲ್ಫ್ ಡೌಟ್ ತುಂಬ ಬರ್ತಿತ್ತು. ನೀವು ನಿಮ್ಮ ಓನ್ ಡಿಸಿಷನ್ನ ಕ್ವಶನ್ ಮಾಡ್ತೀರಾ. ಇಸ್ ದಿಸ್ ರಿಯಲಿ ವರ್ತ್ ಇಟ್? ಇಟ್ಸ್ ಹಾರ್ಡ್ ಬ್ರೋ, ಯಾಕಿದೆಲ್ಲ? ಒಂದಿನ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ? ಒಂದಿನ ಎಲ್ಲ ಕೌಂಟ್ ಆಗಲ್ಲ ಅಲ್ಪ. ಬಟ್ ದ ಟ್ರೂತ್ ಈಸ್, ಈ ಥಾಟ್ ಎಲ್ಲರಿಗೂ ಬರುತ್ತೆ. ನೀವು 15, 25, 40 ಅಥವಾ 60 ಯಾವ ಏಜ್ ಗ್ರೂಪ್ನಲ್ಲಾದರೂ ಇರಿ. ಹೊಸದನ್ನು ಶುರು ಮಾಡುವಾಗ ಎಲ್ರಿಗೂ ಆ ಸೆಲ್ಫ್ ಡೌಟ್ ಮತ್ತು ಭಯ ಇರುತ್ತೆ. ಸೆಲ್ಫ್ ಡೌಟ್ ಬರ್ತಿರೋ ಟೈಮಲ್ಲಿ ಜಸ್ಟ್ ಕೀಪ್ ಗೋಯಿಂಗ್, ಮುಂದೆ ಸಾಗಿ ಅಷ್ಟೇ. ನಂತರ ಸ್ಲೋ ರಿಸಲ್ಟ್ಸ್ ಎಕ್ಸ್ಪಾಂಡೆಡ್. ಇನ್ನೊಂದು ರಿಯಾಲಿಟಿ ಏನಂದರೆ, ರಿಸಲ್ಟ್ಸ್ ಇಮಿಡಿಯೇಟ್ ಆಗಿ ಕಾಣಿಸಲ್ಲ. ಒಂದು ವಾರದಲ್ಲಿ ಆ್ಯಪ್ಸ್ ಬರಲ್ಲ, 10 ದಿನದಲ್ಲಿ 5 kg ಕಡಿಮೆ ಆಗಲ್ಲ. ಆದರೆ ಒಳಗೆ ಒಂದು ದೊಡ್ಡ ಚೇಂಜ್ ಶುರುವಾಗುತ್ತೆ. ಯು ಎಕ್ಸ್ಪೀರಿಯನ್ಸ್ ಬೆಟರ್ ಸ್ಲೀಪ್, ಬೇರೆ ಲೆವೆಲ್ನ ಪೀಸ್ಫುಲ್ ಸ್ಲೀಪ್, ಹೆಚ್ಚು ಎನರ್ಜಿ, ದೇಹ ಲೈಟ್ ಆಗಿ ಮಾರ್ನಿಂಗ್ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಲೆಸ್ ಸ್ಟ್ರೆಸ್, ಮನಸ್ಸು ಕಾಮ್ ಆಗಿರುವ ಫೀಲ್ ಬರುತ್ತೆ. ಈ ಚಿಕ್ಕ ಬದಲಾವಣೆಗಳೇ ನಿಜವಾದ ಟ್ರಾನ್ಸ್ಫಾರ್ಮೇಷನ್ನ ಮೇಜರ್ ಫಸ್ಟ್ ಸ್ಟೆಪ್. ಮೈಂಡ್ ಬಿಕಮ್ ಸ್ಟ್ರಾಂಗರ್. ಕೆಲ ವಾರಗಳ ನಂತರ ಸಮಥಿಂಗ್ ಇನ್ಕ್ರೆಡಿಬಲ್ ಹ್ಯಾಪನ್ಸ್. ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸೇ ಹೆಚ್ಚು ಸ್ಟ್ರಾಂಗ್ ಆಗುತ್ತೆ. ಹಿಂದೆ ನಿಮ್ಮ ಬಾಡಿ ನಿಮ್ಮ ಥಾಟ್ಸನ್ನು ಕಂಟ್ರೋಲ್ ಮಾಡ್ತಿತ್ತು. ಐ ಆಮ್ ಟಯರ್ಡ್, ಸ್ಕಿಪ್ ಮಾಡೋಣ, ಲೆಟ್ಸ್ ರೆಸ್ಟ್, ಬೇಜಾರು, ಹೀಗೆ. ಆದರೆ ನಿಧಾನವಾಗಿ ನಿಮ್ಮ ಮನಸ್ಸು ದೇಹಕ್ಕೆ ಇನ್ಸ್ಟ್ರಕ್ಷನ್ ಕೊಡೋಕೆ ಶುರು ಮಾಡುತ್ತೆ. ಗೆಟ್ ಅಪ್, ಡೋಂಟ್ ಕ್ವಿಟ್, ಒಮ್ಮೆ ಟ್ರೈ ಮಾಡು, ನಿನ್ನಿಂದ ಆಗತ್ತೆ. ಈ ಶಿಫ್ಟ್ ನಿಜವಾದ ವಿಕ್ಟ್ರಿ ಆಗಿತ್ತು ನನಗೆ. ಫಿಟ್ನೆಸ್ ಅನ್ನೋದು ಕೇವಲ ಮಸಲ್ಸ್ ಬಗ್ಗೆ ಮಾತ್ರ ಅಲ್ಲ, ಇದು ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್, ಮನಸ್ಥಿತಿಯನ್ನು ಬಿಲ್ಡ್ ಮಾಡುತ್ತೆ. ಇನ್ನು ಪಾರ್ಟ್ 3, ಹೌ ಟು ಬಿ ಕನ್ಸಿಸ್ಟೆಂಟ್. ಕೌಶಿಕ್, ಈ 100 ಡೇಸ್ ಹೇಗೆ ಕನ್ಸಿಸ್ಟೆಂಟ್ ಆಗಿದೆಯಾ ಅನ್ನೋ ಪ್ರಶ್ನೆಗೆ ಸಿಂಪಲ್ ಆಗಿ ನಾನು ಫಾಲೋ ಮಾಡಿದ ರೂಲ್ಸ್ನ ನಿಮ್ಗೆ ಹೇಳ್ತೀನಿ. ಕನ್ಸಿಸ್ಟೆನ್ಸಿ ಅಂದರೆ ಮೋಟಿವೇಶನ್ ಅಲ್ಲ, ಇದು ಸಿಸ್ಟಮ್. ಸಣ್ಣ ಹ್ಯಾಬಿಟ್ಸ್ ಮತ್ತು ವರ್ಸ್ಟ್ ಡೇಸ್ನಲ್ಲೂ ಸಹ ಶೋ ಅಪ್ ಆಗೋದು, ಏನೂ ಗೊತ್ತಿಲ್ಲ ಅಂದರೂ ಶೋ ಅಪ್ ಆಗೋದು ತುಂಬ ಹೆಲ್ಪ್ ಮಾಡುತ್ತೆ. ರೂಲ್ 1, ಶೋ ಅಪ್ ಫಾರ್ ಜಸ್ಟ್ 20 minutes. ಪ್ರತಿದಿನ ಪರ್ಫೆಕ್ಟ್ ವರ್ಕೌಟ್ ಬೇಕಿಲ್ಲ. ಕೆಲ ದಿನಗಳಲ್ಲಿ ನೀವು ಟಯರ್ಡ್ ಆಗಿರ್ಬೋದು, ಲೇಜಿ ಆಗಿರ್ಬೋದು, ಮೆಂಟಲಿ ಲೋ ಆಗಿರ್ಬೋದು. ಆದರೂ 10 to 20 minutes ಆದರೂ ಶೋ ಅಪ್ ಆಗಿ. ಥ್ರೆಡ್ಮಿಲ್ನಲ್ಲಿ ವಾಕ್ ಮಾಡಿ, ಸ್ಟ್ರೆಚ್ ಮಾಡಿ, ಸಮಥಿಂಗ್ ಸ್ಮಾಲ್ ಏನಾದರೂ ಮಾಡಿ. ಲೋ ಎನರ್ಜಿ ದಿನಗಳಲ್ಲಿ ಶೋ ಅಪ್ ಆಗೋದೇ ಒಂದು ದೊಡ್ಡ ಗೆಲ್ಪು. ರೂಲ್ 2, ಡೋಂಟ್ ಸ್ಕಿಪ್ 3 days. ಕಂಟಿನ್ಯೂಸ್ ಆಗಿ 3 days ಸ್ಕಿಪ್ ಮಾಡಬೇಡಿ. ಒಂದು ದಿನ ಮಿಸ್ ಆಗ್ಬೋದು,
ಅನ್ಸ್ಬಹುದು ಕೆಲವು ಸಾರಿ 2 ದಿನ ವರ್ಕ್ ರೀಸನ್ಸಿಗೆ, ಆದರೆ 3ನೇ ದಿನ ಸ್ಕಿಪ್ ಆದರೆ ಹ್ಯಾಬಿಟ್ ಪ್ಯಾಟರ್ನ್ ಬ್ರೇಕ್ ಆಗೋಕ್ಕೆ ಶುರುವಾಗುತ್ತೆ. ಈ ರೂಲ್ಸ್ ನನ್ನ ಫಿಟ್ನೆಸ್ ಜರ್ನಿನ ಲಿಟ್ರಲಿ ಸೇವ್ ಮಾಡಿದೆ. ನೋ ಮ್ಯಾಟರ್ ವಾಟ್, ಮಳೆ ಇರಲಿ, ವರ್ಕ್ ಸ್ಟ್ರೆಸ್ ಇರಲಿ, ಮೂಡ್ ಸ್ವಿಂಗ್ ಇರಲಿ, 3 ದಿನ ಗ್ಯಾಪ್ ಆಗೋದು ಬೇಡ. ರೂಲ್ 3, ಕೀಪ್ ಇಟ್ ಸಿಂಪಲ್. ಫಿಟ್ನೆಸ್ ಅನ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಸ್ಟಾರ್ಟಿಂಗ್ನಲ್ಲಿ ಹೆವಿ ಡಯಟ್, ಫ್ಯಾನ್ಸಿ ರೋಟೀನ್ಸ್, ಸಪ್ಲಿಮೆಂಟ್ಸ್ ಏನೂ ಬೇಡ. ಸಿಂಪಲ್ ವರ್ಕೌಟ್ಸ್, ಸಿಂಪಲ್ ಫುಡ್, ಸಿಂಪಲ್ ಗೋಲ್ಸ್. ಸ್ಟಾರ್ಟಿಂಗ್ನಲ್ಲಿ ಮೊಮೆಂಟಮ್ ಬಿಲ್ಡ್ ಆಗೋಕ್ಕೆ ಇಷ್ಟೇ ಸಾಕು. ರೂಲ್ 4, ಟ್ರ್ಯಾಕ್ ಸ್ಮಾಲ್ ವಿನ್ಸ್. ಸ್ಮಾಲ್ ಇಂಪ್ರೂವ್ಮೆಂಟ್ಸ್ ದೊಡ್ಡ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. 1 more ಪುಷಪ್, 1 extra minute ಆಫ್ ವಾಕಿಂಗ್, 1 kg ವೆಯ್ಟ್ ಲಾಸ್, ಬೆಳಿಗ್ಗೆ ಫ್ರೆಶ್ ಆಗಿ ಫೀಲ್ ಆಗೋದು, ಇವುಗಳು ಕೂಡ ವಿನ್ಸ್ ತಾನೆ. ಈ ಸ್ಮಾಲ್ ವಿನ್ಸ್ನ ಟ್ರ್ಯಾಕ್ ಮಾಡಿದರೆ ನಿಮ್ಮ ಬ್ರೈನ್ ರಿಸಲ್ಟ್ ಸಿಗ್ತಿದೆ ಅಂತ ಫೀಲ್ ಮಾಡುತ್ತೆ. ಇದರ ಜೊತೆ ನೀವು ನ್ಯಾಚುರಲಿ ಹೆಚ್ಚು ಕನ್ಸಿಸ್ಟೆಂಟ್ ಆಗ್ತೀರಾ. ಪಾರ್ಟ್ 4, ಹೌ ಇಟ್ ಬಿಕಮ್ಸ್ ಆಟೋಮ್ಯಾಟಿಕ್. ಹೇಗೆ ಈ ಪ್ರಾಸೆಸ್ ಆಟೋಮ್ಯಾಟಿಕ್ ಆಗುತ್ತೆ. 60th ಡೇ ತನಕ ಯಾವುದೇ ಫಿಸಿಕಲ್ ಚೇಂಜಸ್ ನೋಡೋಕೆ ಸಿಗಲ್ಲ, ಬಟ್ 60th ಡೇ ಆದಮೇಲೆ ಏನೋ ಬಿಲ್ಡ್ ಆಗ್ತಿದೆ ಅನ್ನೋ ಫೀಲ್ ಬರುತ್ತೆ. ಫಿಸಿಕಲಿನೂ ನೀವು ಸ್ಮಾಲ್ ಚೇಂಜಸ್ ನೋಟಿಸ್ ಮಾಡ್ತೀರಾ. ಸಮಥಿಂಗ್ ಮ್ಯಾಜಿಕ್ ಸ್ಟಾರ್ಟ್ಸ್ ಹ್ಯಾಪ್ನಿಂಗ್. ನೀವು ನಿಮ್ಮನ್ನು ಫೋರ್ಸ್ ಮಾಡೋದು ನಿಧಾನವಾಗಿ ನಿಲ್ಲುತ್ತೆ. ನಿಧಾನವಾಗಿ ಫಿಟ್ನೆಸ್ ನಿಮ್ಮ ಐಡೆಂಟಿಟಿ ಆಗ್ತಾ ಹೋಗುತ್ತೆ. ಈ ಸ್ಟೇಜ್ನಲ್ಲಿ ಫಿಟ್ನೆಸ್ ಹ್ಯಾಬಿಟ್ ನಿಧಾನವಾಗಿ ಆಟೋಮ್ಯಾಟಿಕ್ ಆಗಲು ಸ್ಟಾರ್ಟ್ ಆಗುತ್ತೆ. ದಿನ ಪೂರ್ತಿ ನೀರನ್ನು ನ್ಯಾಚುರಲಿ ಹೆಚ್ಚು ಕುಡಿತೀರಾ. ನಿಮ್ಮ ಬಾಡಿಗೆ ಏನು ಬೇಕು ಅನ್ನೋದಕ್ಕೆ ಅದು ತಾನೇ ಬೇಸಿಕ್ ಸಿಗ್ನಲ್ ಕೊಡೋಕೆ ಶುರು ಮಾಡುತ್ತೆ. ಬೆಟರ್ ಫುಡ್, ಸರಿಯಾದ ಊಟ, ಹಿಂದಿನಕ್ಕಿಂತ ಜಂಕ್ ಫುಡ್ಗೆ ಆಸೆ ಕಡಿಮೆ ಆಗುತ್ತೆ. ನಿಮ್ಮ ಬಾಡಿನೇ ಒಳ್ಳೆಯ ಫುಡ್ಡನ್ನು ಆಯ್ಕೆ ಮಾಡುತ್ತೆ. ಸರಿಯಾಗಿ ತಿಂದಾಗ ನಿಮ್ಮ ಬಾಡಿ ಚೆನ್ನಾಗಿ ಫೀಲ್ ಆಗುತ್ತೆ. ಜಿಮ್ ನಿಮ್ಮ ಸ್ಟ್ರೆಸ್ ರಿಲೀಸ್ ಪ್ಲೇಸ್ ಆಗುತ್ತೆ, ನಿಮ್ಮ ಥಿಂಕಿಂಗ್ ಪ್ಲೇಸ್ ಆಗುತ್ತೆ, ನಿಮ್ಮ ಮೀ ಟೈಮ್ ಕೂಡ ಆಗುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಮೈಂಡ್ ಸೆಟ್ ಶಿಫ್ಟ್ ಆಗುತ್ತೆ. ನೀವು ಒಂದು ಪವರ್ಫುಲ್ ವಿಷಯನ ರಿಲೈಸ್ ಆಗ್ತೀರಾ. ನೀವು ಇನ್ನು ಮುಂದೆ ನಿಮ್ಮ ಹಳೆಯ ವರ್ಷನ್ ಅಲ್ಲ. ನಿಮ್ಮ ಡಿಸಿಪ್ಲಿನ್ ನಿಮ್ಮ ಸ್ಟ್ರೆಂತ್ ಆಗುತ್ತೆ. ನಿಮ್ಮ ಕನ್ಸಿಸ್ಟೆನ್ಸಿ ನಿಮ್ಮ ಐಡೆಂಟಿಟಿ ಆಗುತ್ತೆ. ನೀವು ಯಾವಾಗಲೂ ಆಗ್ಬೇಕು ಅನ್ಕೊಂಡ ವ್ಯಕ್ತಿ ನಿಧಾನವಾಗಿ ಆಗೋಕೆ ಶುರು ಆಗ್ತೀರಾ. ಹಾರ್ಡಾಗಿ ಪುಷ್ ಮಾಡೋದ್ರಿಂದ ಅಲ್ಲ, ಪ್ರತಿದಿನ ಸ್ವಲ್ಪ ಸ್ವಲ್ಪ ಬೆಟರ್ ಆಗೋ ಮೂಲಕ. ಈ ಸ್ಟೇಜ್ಗೆ ಬಂದಮೇಲೆ ಫಿಟ್ನೆಸ್ ಒಂದು ಟಾಸ್ಕ್ ಆಗಿರೋದಿಲ್ಲ, ಅದು ನಿಮ್ಮ ರೆಗ್ಯುಲರ್ ಲೈಫ್ ಸ್ಟೈಲ್ ಆಗಿಬಿಡತ್ತೆ. ಪಾರ್ಟ್ 5, ಲೈಫ್ ಆಫ್ಟರ್ 100 ಡೇಸ್. 100 ದಿನಗಳ ನಂತರದ ಲೈಫ್. ಕರೆಂಟ್ಲಿ ಈ ವಿಡಿಯೋ ರೆಕಾರ್ಡ್ ಮಾಡುವಾಗ ರೆಸ್ಟ್ ಡೇಸ್ ರಿಮೂವ್ ಮಾಡಿದ್ರೆ 118 ಡೇಸ್ ಕಂಪ್ಲೀಟ್ ಆಗಿದೆ. ಐ ಆಮ್ ನಾಟ್ ಪರ್ಫೆಕ್ಟ್, ಆದರೆ ಬಹಳ ದಿನಗಳ ನಂತರ ಐ ಆಮ್ ಟ್ರೂಲಿ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು ಹೇಗೆ ಕಾಣ್ತಿದ್ದೀನಿ ಅನ್ನೋದಕ್ಕಲ್ಲ, ಆದರೆ ನಾನು ಏನಾಗ್ತಿದ್ದೀನಿ ಅನ್ನೋದಕ್ಕೆ. ಹಾಗಾದ್ರೆ ನನ್ನಲ್ಲಿ ಏನು ಬದಲಾಯಿತು? ಮೋರ್ ಎನರ್ಜಿ. ಬೆಳಿಗ್ಗೆ ಎದ್ದ ಕ್ಷಣದಿಂದ ಕೆಲಸ ಮಾಡುವಾಗಲೂ ದಿನದ ಕೊನೆವರೆಗೂ ಹೆಚ್ಚು ಎನರ್ಜಿ ಇದೆ. ನನ್ನ ಹಿಂದಿನ ಟಯರ್ಡ್ ವರ್ಷನ್ ನಿಧಾನಕ್ಕೆ ಡಿಸಪಿಯರ್ ಆಗ್ತಿದೆ. ಬೆಟರ್ ಫೋಕಸ್. ನನ್ನ ಮೈಂಡ್ ಈಗ ಹೆಚ್ಚು ಕ್ಲಿಯರ್ ಆಗಿದೆ. ನನ್ನ ವರ್ಕ್, ಕ್ರಿಯೇಟಿವಿಟಿ, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲದರ ಮೇಲೂ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಕೆ ಸಾಧ್ಯ ಆಗ್ತಿದೆ. ಬೆಟರ್ ಮೂಡ್. ಹೆಚ್ಚು ಸ್ಮೈಲ್, ಕೋಪ ಕೂಡ ಕಡಿಮೆ ಆಗ್ತಿದೆ. ಇನ್ಸೈಡ್ ಲೈಟರ್ ಫೀಲ್ ಆಗ್ತಾ ಇದ್ದೀನಿ. ಫಿಟ್ನೆಸ್ ನನ್ನ ಮನಸ್ಥಿತಿಯನ್ನ ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಚೇಂಜ್ ಮಾಡ್ತು. ಇನ್ನು ಡಿಸಿಪ್ಲಿನ್ ಈಗ ಐಡೆಂಟಿಟಿ ಆಗಿ ಬಿಲ್ಡ್ ಆಗ್ತಿದೆ. ಇದು ಪನಿಷ್ಮೆಂಟ್ ಅಂತ ಅನ್ನಿಸ್ತಿಲ್ಲ, ಇದು ಎವ್ರಿ ಸಿಂಗಲ್ ಡೇ ನಾನು ನನಗೆ ಕೊಡೋ ಗಿಫ್ಟ್ ಆಗಿದೆ. ದ ಬಿಗ್ಗೆಸ್ಟ್ ಚೇಂಜ್, ಜಿಮ್ ನನ್ನ ಬಾಡಿನ ಮಾತ್ರ ಚೇಂಜ್ ಮಾಡ್ತಾ ಇಲ್ಲ, ನನ್ನ ಥಿಂಕಿಂಗ್, ನಾನು ನನ್ನನ್ನೇ ನೋಡುವ ಪರ್ಸ್ಪೆಕ್ಟಿವ್ ಎಲ್ಲವನ್ನು ಬದಲಾಯಿಸ್ತು. ಇಟ್ ಲಿಟ್ರಲಿ ಚೇಂಜ್ ದ ಡೈರೆಕ್ಷನ್ ಆಫ್ ಮೈ ಲೈಫ್. ಇಲ್ಲಿ ತನಕ ಈ ವಿಡಿಯೋ ನೋಡ್ತಿರೋ ನೀವು ಒಂದನ್ನ ಮಾತ್ರ ನೆನ್ಪಿಡಿ, ಪರ್ಫೆಕ್ಟ್ ಟೈಮ್ ಬೇಕಿಲ್ಲ, ಪರ್ಫೆಕ್ಟ್ ಬಾಡಿ ಬೇಕಿಲ್ಲ, ಪರ್ಫೆಕ್ಟ್ ಪ್ಲಾನ್ ಬೇಕಿಲ್ಲ. ಶುರು ಮಾಡೋದು ಅಷ್ಟೇ ಮುಖ್ಯ. ನಾಳೆ ಅಲ್ಲ, ನೆಕ್ಸ್ಟ್ ಮಂಡೇ ಅಲ್ಲ, ಮಂತ್ ಸ್ಟಾರ್ಟಿಂಗ್ ನಲ್ಲಲ್ಲ, ಈಗಲೇ ಸ್ಟಾರ್ಟ್ ಮಾಡಿ. ನೀವೆಲ್ಲಿದ್ದೀರೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ. ನಿಮ್ಮ ಬಳಿ ಏನಿದೆ ಅದರಿಂದನೇ ಸ್ಟಾರ್ಟ್ ಮಾಡಿ. ಇಂದು ನಿಮ್ಮಲ್ಲಿರುವ ಆ ಎನರ್ಜಿಯಿಂದನೇ ಸ್ಟಾರ್ಟ್ ಮಾಡಿ. ನಿಮ್ಮ ಜರ್ನಿಗೆ ಪರ್ಫೆಕ್ಷನ್ ಬೇಡ, ಇಂಟೆನ್ಷನ್ ಸಾಕು. ಅಂಡ್ ಟ್ರಸ್ಟ್ ಮೀ, ನೀವು ಖಂಡಿತ ಮಾಡ್ಬೋದು. ಒಳ್ಳೆಯದೇನಂದ್ರೆ ಆ ಫಸ್ಟ್ ಸ್ಟೆಪ್ ನಿಮ್ಮ ಕೈಲಿದೆ ಈಗ. ಪ್ಲೀಸ್ ಆ ಫಸ್ಟ್ ಸ್ಟೆಪ್ ತಗೊಳ್ಳಿ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆಡ್ ಮಾಡಿದೆ ಅಂದರೆ ಲೈಕ್ ಮಾಡಿ. ನೀವು ಕೇರ್ ಮಾಡುವ ವ್ಯಕ್ತಿಗಳೊಂದಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ಸ್, ಫೀಡ್ಬ್ಯಾಕ್ ಏನೇ ಇದ್ರೂ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕೆ ಹೆಲ್ಪ್ ಆಗುತ್ತೆ. ಈ ಫಿಟ್ನೆಸ್ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಟು ಪ್ರೆಸೆಂಟ್ ಫಿಟ್ನೆಸ್ ವಿಡಿಯೋನಲ್ಲಿ ಸಿಗ್ತೀನಿ. ಆ್ಯಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಫೋಕಸ್ ಆನ್ ಯುವರ್ ಸೆಲ್ಫ್.